ಹಾಯ್ ನಮಸ್ಕಾರ ಎಲ್ಲರಿಗೂ ನಾನು ಮಾರುತಿ ಕಿಲೇದಾರ್ ವೆಲ್ಕಮ್ ಟು ಕಿಲೇದಾರ್ ಟಾಕ್ಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇವತ್ತು ಇಂಪಾರ್ಟೆಂಟ್ ಆಗಿ ಒಬ್ಬ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಓದ್ತಿರೋರು ಮೈಂಡ್ ಸೆಟ್ ಹೇಗಿರಬೇಕು ಅಂತ ಮೈಂಡ್ ಸೆಟ್ ನ ಯಾವ ತರ ಇಟ್ಕೊಂಡ್ರೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಹೆಲ್ಪ್ ಆಗುತ್ತೆ ನಿಮ್ ಲೈಫ್ ಅಲ್ಲೂ ಮೈಂಡ್ ಸೆಟ್ ಐತಲ್ಲ ಅದು ಬಹಳ ಇಂಪಾರ್ಟೆಂಟ್ ಈ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಂತೂ ನಿಮ್ಗೆ ಕೈಗೆ ಕಾಲಿಗೆ ವರ್ಕ್ ಇರಲ್ಲ ಜಾಸ್ತಿ ಇರೋದು ನಿಮ್ ಮೈಂಡ್ಗೆ ವರ್ಕು ಇದನ್ನ ಜ್ಞಾಪಕ ಇಟ್ಕೊಳ್ಳಿ ಈ ಮೈಂಡ್ ಹೇಗೆ ಚೆನ್ನಾಗಿ ಇಟ್ಕೋಬೇಕು ಹೇಗೆ ಇದ್ರೆ ನಿಮ್ ಮೈಂಡ್ ಪ್ರೊಸೆಸ್ ಚೆನ್ನಾಗಿರುತ್ತೆ ನೀವು ಓದಿದ್ದೆಲ್ಲ ನಿಮ್ಗೆ ಚೆನ್ನಾಗಿ ಜ್ಞಾಪಕ ಉಳಿಯುತ್ತೆ ಮುಖ್ಯವಾಗಿ ಹೇಳ್ಬೇಕಂದ್ರೆ ಯಾರೆಲ್ಲ ಓದ್ಲಕ್ ಬಂದಿದ್ದೀರಾ ಓದಬೇಕು ಅಂತ ಅನ್ಕೋತಿದ್ದೀರಾ ಅಥವಾ ಓದ್ತಿದ್ದೀರಾ ದಯಮಾಡಿ ಈ ವಿಡಿಯೋ ನೋಡಿ ನಿಮ್ಮ ಎಕ್ಸಾಮ್ ಅಲ್ಲಿ ಓದ್ಬೇಕಾದ್ರೆ ಫಸ್ಟ್ ನಿಮ್ ಮೈಂಡ್ ಸೆಟ್ ನೀವು ಇಡೀ ದಿನ ಏನ್ ಓದ್ತೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಿಮ್ ಮೈಂಡ್ ಸೆಟ್ ಹೇಗೈತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ನಿಮ್ ಮೈಂಡೇ ಸರಿ ಇರ್ಲಿಲ್ಲ ಅಂದ್ರೆ ನೀವು ಏನ್ ಓದಿದ್ರು ಹೆಲ್ಪ್ ಆಗಲ್ಲ ನೀವು ಎಷ್ಟು ಸ್ಟ್ರೆಸ್ ತಗೋತಿರಲ್ಲ ಮೈಂಡ್ಗೆ ಅಷ್ಟು ನಿಮ್ಗೆ ಓದಕ್ಕಾಗಲ್ಲ ಒಂದು ಇನ್ನೊಂದು ಲೈಬ್ರರಿ ಕುತ್ಕೊಳ್ಳೋಕ್ಕಾಗಲ್ಲ ನೀವು ಕುತ್ಕೊಂಡ್ರು ನೀವು ಬುಕ್ ಮುಂದೆ ಕುತ್ಕೊಂಡ್ರು ಏನು ಸಬ್ಜೆಕ್ಟ್ ತಲೆ ಹೋಗಲ್ಲ ಮೇನ್ ಕಾಮ್ನೆಸ್ ಆಗಿರ್ಬೇಕು ನೀವು ಎಷ್ಟು ಫ್ರೀ ಮೈಂಡ್ ಇಂದ ಇರ್ತಿರಲ್ಲ ಅಷ್ಟು ಹೆಲ್ಪ್ಫುಲ್ ನಿಮ್ಗೆ ಇದಕ್ಕೆ ಫಸ್ಟ್ ನಾನು ಹೇಳೋದು ದುಡ್ಡು ಇದೇನಪ್ಪ ಇವನು ದುಡ್ಡು ಅಂತಿದ್ದಾನೆ ಅಂತ ಅನ್ಕೊಂಡ್ರೆ ಮೇನು ನೀವು ಓದ್ಬೇಕು ನೀವೇನಾದ್ರೂ ಮಾಡ್ಬೇಕು ಅಂದ್ರೆ ನಿಮ್ಮ ಅಕೌಂಟಲ್ಲಿ ದುಡ್ಡು ಇರಬೇಕು ಬೆಳಿಗ್ಗೆ ಲೈಬ್ರರಿ ಹೋಗಿ ಕುತ್ಕೊಂಡಿದ್ದೀರಾ 9 ಗಂಟೆಗೆ ಬ್ರೇಕ್ಫಾಸ್ಟ್ಗೆ ನಿಮ್ಮ ಹತ್ರ ದುಡ್ಡು ಇಲ್ಲ ಅಂದ್ರೆ ನಿಮ್ ಕೈಲಿ ಓದಕ್ಕೆ ಆಗಲ್ಲ ಮಧ್ಯಾಹ್ನ ಊಟಕ್ಕೆ ದುಡ್ಡಿಲ್ಲಪ್ಪ ನನ್ನ ಹತ್ರ ಅಂದ್ರೆ ಅದೇ ಯೋಚನೆ ಬರ್ತಿರತ್ತೆ ನಿಮ್ಗೆ ಓದಕ್ ಆಗೋದೇ ಇಲ್ಲ ಈ 2 ರಿಂದ 3 ವರ್ಷ ಓದ್ತೀರಾ ಅನ್ಕೊಂಡ್ರೆ ನೀವು ಮೆಂಟಲಿ ರೆಡಿ ಆಗಿ ಬನ್ನಿ ಅಥವಾ ನಿಮ್ ಮನೇಲಿ ಹೇಳಿ ಬನ್ನಿ ನಂಗೆ ಇಷ್ಟು ವರ್ಷ ನಂಗೆ ಇಷ್ಟು ಅಮೌಂಟ್ ಬೇಕು ನಿಮ್ಗೆ ಯಾರು ಫೈನಾನ್ಸಿಯಲಿ ಹೆಲ್ಪ್ ಮಾಡ್ತಾರಲ್ಲ ಅವ್ರು ಹೇಳಿ ನಂಗೆ ಇಷ್ಟು ವರ್ಷ ಇಷ್ಟು ಅಮೌಂಟ್ ಬೇಕು ತಿಂಗಳ ನಿಮ್ ಖರ್ಚು ಮೇಲೆ ಒಬ್ರು ತಿಂಗಳ 5,000 ಇರ್ಬೋದು ಖರ್ಚು ಒಬ್ರು ತಿಂಗಳ 10,000 ಇರ್ಬೋದು ಒಂದ್ ಹೇಳ್ಕೊಳ್ಳಿ ಒಂದ್ ಕಮಿಟ್ಮೆಂಟ್ ಮಾಡ್ಕೊಳ್ಳಿ ನಂಗೆ ತಿಂಗಳಿಗೆ 1ನೇ ತಾರೀಕು ಇಷ್ಟು ಅಮೌಂಟ್ ಬೇಕು ನನ್ಗೆ ಅಂತ ಸೊ ಆ ದುಡ್ಡನ್ನ ಕರೆಕ್ಟ್ ಆಗಿ ಇಟ್ಕೊಳ್ಳಿ ತುಂಬಾ ಹುಡುಗರು ನೋಡ್ತೀನಿ ನಾನು ಈಗ ಮನೇಲಿ ಏನೋ ಒಂದ್ 10,000 ಕಳಿಸ್ತಾರಂತ ಇಟ್ಕೊಳ್ಳಿ ಒಂದ್ ತಿಂಗಳಿಗೆ 15 ದಿನಕ್ಕೆ ಖಾಲಿ ಮಾಡ್ಕೊಂಡ್ಬಿಡ್ತಾರೆ ಅಂದ್ರೆ ನೆಕ್ಸ್ಟ್ 15 ದಿನಕ್ಕೆ ಒದ್ದಾಡ್ತಿರ್ತಾರೆ ದಯವಿಟ್ಟು ಆ ತರ ಮಾಡ್ಬೇಡಿ ಒಂದು ಇನ್ನೊಂದು ರಿಯಾಲಿಟಿಯಲ್ಲಿ ಇರ್ರಿ ಈ ವಿಷಯದಲ್ಲಿ ಐತಲ್ಲ ನಿಜವಾಗ್ಲೂ ರಿಯಾಲಿಟಿಯಲ್ಲಿ ಇರ್ರಿ ಫ್ರೆಂಡ್ ಸರ್ಕಲ್ ಇರ್ತೀರಾ ನಿಮ್ಮ ಹತ್ರ 10 ರೂಪಾಯಿ ಆಯ್ತಾ 15 ರೂಪಾಯಿ ಐತೆ ಅಂತ ಹೇಳಿ ಏನೈತೆ ಅಂತ ಹೇಳಿ ಸತ್ಯನ ಯಾರನ್ನೋ ಖುಷಿ ಪಡ್ಸಕ್ಕೆ ಎಲ್ಲೇ ಸಾಲ ಮಾಡಿ ಅವ್ರಿಗೆ ಖುಷಿ ಪಡಿಸಿ ಅವ್ರು ಯಾರೋ ತಿಂದು ಹೋಗಿ ನಾಳೆ ನಿಮ್ದೇ ಪ್ರಾಬ್ಲಮ್ ಅದು ಸೊ ದಯವಿಟ್ಟು ಇದು ಮಾಡಬೇಡಿ ನೀವು ಏನಿದ್ದೀರಾ ಅದು ಒಂದು ಸೆಕೆಂಡು ಮೇನ್ ಇದ್ರಲ್ಲಿ ಏನಂತ ಗೊತ್ತಾ ಓದಕ್ಕೆ ಯಾರು ಬರ್ತಿರಲ್ಲ ಅವರು ಮೈಂಡ್ ಸೆಟ್ ಹೆಂಗಿರ್ಬೇಕಂದ್ರೆ ನೀವು ಎಷ್ಟು ಫ್ರೀ ಮೈಂಡ್ ಇಟ್ಕೊಂಡು ಓದ್ತಿರಲ್ಲ ಅಷ್ಟು ಹೆಲ್ಪ್ ಆಗತ್ತೆ ನಿಮ್ಗೆ ತುಂಬಾ ಹುಡುಗರು ನೋಡಿದೆ ನಾನು ಲೈಬ್ರರಿಯಲ್ಲಿ ಅಥವಾ ಕಾಂಪಿಟೇಟಿವ್ ಫೀಲ್ಡ್ ಓದೋರು ತುಂಬಾ ಕಡೆ ನೋಡಿದೆ ಹೇಗೆ ಅಂದ್ರೆ ಬೆಳಿಗ್ಗೆ 6 ಗಂಟೆಗೆ ಓಡಾಕ್ ಶುರು ಮಾಡಿದವ್ರು ರಾತ್ರಿ 11 ಗಂಟೆ ತನಕ ಓಡೋದೇ ನಿಲ್ಸಲ್ಲ ಓಡಿ 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 ಲೈಬ್ರರಿಗೆ ಓಡಿ 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 ತಿಂಡಿಗೆ ಓಡಿ 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 ವಾಪಸ್ ಲೈಬ್ರರಿಗೆ ಮತ್ತೆ ಓಡಿ 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 ಲೈಬ್ರರಿಗೆ ಸಮಾಧಾನನೇ ಇರಲ್ಲ ಅವ್ರ ಹತ್ರ ಹೆಂಗ್ ಗೊತ್ತಾ ನೆಮ್ಮದಿನೇ ಇರಲ್ಲ ಸೀರಿಯಸ್ ಆಗಿ ಹೇಳ್ತೀನಿ ನೀವು ಎಷ್ಟು ನೀವು ಕಾಮ್ ಆಗಿ ಓದ್ತಿರಲ್ಲ ಅಷ್ಟು ನಿಮ್ಗೆ ಸಬ್ಜೆಕ್ಟ್ ನಾಲೆಜ್ ಚೆನ್ನಾಗಿ ಹೋಗುತ್ತೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ ನಮ್ಮ ಫ್ರೆಂಡ್ ಒಬ್ರು ಇದ್ರು ಕೃಷ್ಣ ಅಂತ ಇವಾಗ AC ಸೈಡ್ ಆಗಿದ್ದಾರೆ ಕರ್ನಾಟಕ ಗೌರ್ಮೆಂಟ್ ಅಲ್ಲಿ ಕ್ಲಾಸ್ A ಪೋಸ್ಟ್ ಅದು UPSC ಓದ್ತಿದ್ರು ನಾನು ಆ ಮನುಷ್ಯನ್ ತರ ಕಾಮ್ನೆಸ್ ಆಗಿರ್ಬೇಕಂತ ಎಲ್ಲ ಹುಡುಗರಿಗೆ ಹೇಳ್ತೀನಿ ಒಂದು ಶೆಡ್ಯೂಲ್ ಇತ್ತು ಒಂದು ಹೇಗಪ್ಪ ಅಂದ್ರೆ ಎಕ್ಸಾಕ್ಟ್ಲಿ ಬೆಳಿಗ್ಗೆ 6 ಗಂಟೆಗೆ ಲೈಬ್ರರಿಗೆ ಬರ್ತಿದ್ದ ಕರೆಕ್ಟಾಗಿ 8 ಗಂಟೆ ತನಕ ಓದ್ತಿದ್ದ 8 ಗಂಟೆಗೆ ತಿಂಡಿಗೆ ಬಂದ್ರೆ ಆರಾಮಾಗಿ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ತಿಂಡಿ ಮಾಡ್ಕೊಂಡು ಆರಾಮಾಗಿ 9 ಗಂಟೆಗೆ ಹೋಗ್ತಿದ್ದ ಮತ್ತೆ 9 ಗಂಟೆಗೆ ಕೂತ್ಕೊಂಡ್ರೆ ಅವ್ನಿಗೆ ಎಲ್ಲಿ ತನಕ ಕೆಪಾಸಿಟಿ ಐತಲ್ಲ ಇಟ್ ಮೀನ್ಸ್ 11 ಗಂಟೆ ತನಕ 11:30 ತನಕ ನೀಟಾಗಿ ಓದ್ತಿದ್ದ 11:30ಗೆ ಬಂದು ಒಂದ್ 10 ನಿಮಿಷ ಟೀ ಕುಡ್ಕೊಂಡು ಆರಾಮಾಗಿ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಮತ್ತೆ ಕಾಮ್ನೆಸ್ ಎಷ್ಟು ಕಾಮಾಗಿರ್ತಿದ್ದ ಅಂದ್ರೆ ನಾನು ಹೋಗ್ಬೇಕು ನಾನು ಓದ್ಬೇಕು ನಾನು ಹೊರಗಡೆ ಇದ್ದೀನಿ ದಯವಿಟ್ಟು ಮಾಡಬೇಡಿ ತುಂಬಾ ಹುಡುಗರು ಏನ್ ಪ್ರಾಬ್ಲಮ್ ಮಾಡ್ತೀರಾ ಅಂದ್ರೆ ನಿಮ್ಮಲ್ಲಿ ನಿಜವಾಗ್ಲೂ ಹೇಳ್ತೀನಿ ಏನ್ ಪ್ರಾಬ್ಲಮ್ ಆಗತ್ತಂದ್ರೆ ಓದೋ ಟೈಮಲ್ಲಿ ಹೊರಗಡೆ ಯೋಚನೆ ಮಾಡ್ತೀರಾ ಸೀರಿಯಸ್ ಆಗಿ ತುಂಬಾ ಜನಕ್ಕೆ ನಿಮ್ ಮೈಂಡ್ ನೀವು ಕ್ವಶನ್ ಮಾಡ್ಕೊಳ್ಬೇಕಂದ್ರೆ ಯಾವಾಗ ನೀವು ಲೈಬ್ರರಿಯಲ್ಲಿ ಹೋಗಿ ಅಥವಾ ಬುಕ್ ಮುಂದೆ ಹೋಗಿ ಕುತ್ಕೋತಿರಲ್ಲ ಅವಾಗ ಹೊರಗಡೆ ಯೋಚನೆ ಮಾಡ್ತೀರಾ ಯಾವಾಗ ನೀವು ಹೊರಗಡೆ ಒಂದು ಅರ್ಧ ಗಂಟೆ ಫ್ರೀ ಆಗಿ ಬರ್ತಿರಲ್ಲ ಅವಾಗ ಓದ್ಬೇಕು ಅಂತ ಯೋಚನೆ ಮಾಡ್ತೀರಾ ದಯವಿಟ್ಟು ಇದು ಮಾಡಬೇಡಿ ಆ ಮನುಷ್ಯಂದು ನಿಮ್ಗೆ ಹೇಳ್ತಿದ್ನಲ್ಲ ಕೃಷ್ಣನ್ ಸ್ಟೋರಿನ ಆ ಮನುಷ್ಯ ಯಾವತ್ತೂ ಗಡಿಬಿಡಿ ಮಾಡ್ದವನಲ್ಲ ನೆಮ್ಮದಿಯಿಂದ ಮಧ್ಯಾಹ್ನ ತನಕ ಓದ್ತಿದ್ದ ಮಧ್ಯಾಹ್ನ ಆದ ನಂತರ ಊಟ ಮಾಡಿ ಆರಾಮಾಗಿ ರೆಸ್ಟ್ ಮಾಡಿ 1 ಅವರ್ ಮತ್ತೆ ಬರ್ತಿದ್ದ ಮತ್ತೆ ಕನ್ಸಿಸ್ಟೆನ್ಸಿಯಿಂದ ಓದ್ತಿದ್ದ ಇಲ್ಲಿ ಮೇನ್ ಅವ್ರಿಗೆ ಜಾಬ್ ಆಗಕ್ಕೆ ಒಂದು ಏನ್ ಹೇಳ್ತೀನಿ ಗೊತ್ತಾ ಕನ್ಸಿಸ್ಟೆನ್ಸಿ
ಪ್ಲಸ್ ಮೈಂಡ್ ಕಾಮ್ನೆಸ್. ಸಬ್ಜೆಕ್ಟ್ ಹೆಂಗ್ ಗೊತ್ತಾ, ಬೆಳಿಗ್ಗೆ 2 ಅವರ್ ಕುತ್ಕೊಂಡು ನೀವು ಓದ್ತಿರಲ್ಲ, ಆ 2 ಅವರಲ್ಲಿ ನಿಮ್ಮ ಮೈಂಡಲ್ಲಿ ಏನು ಇರಲೇಬಾರ್ದು. ಸಬ್ಜೆಕ್ಟ್ ಬಿಟ್ರೆ ಆ ಥರ ಓದಿದ್ರೆ ನೀವು ಏನು ಓದ್ರಿ, ಎಷ್ಟೇ ಓದಿ, ಕೆಲವ್ರು ಹೇಳ್ತಾರೆ ಒಂದ್ ದಿನಕ್ಕೆ 15 ಅವರ್ ಓದಬೇಕು, ಒಂದ್ ದಿನಕ್ಕೆ 20 ಅವರ್ ಓದಬೇಕು. ಇದೆಲ್ಲ ಸುಳ್ಳು. ನೀನು 10 ಅವರ್ ಓದ್ತೀಯ ಒಂದ್ ದಿನಕ್ಕೆ, ಅದೇ ಸಫಿಸಿಯೆಂಟ್. ಓದಬೇಕಾದ್ರೆ ಓದೋ ಕಡೆನೆ ಚಿತ್ತಿರಲಿ, ಬೇರೆದು ಯಾವುದು ತಲೆ ಹಾಕೋಬೇಡಿ. ಬಹಳ ಇಂಪಾರ್ಟೆಂಟ್ ಅದು. ಒಂದು ನಿಮ್ದು ಕನ್ಸಿಸ್ಟೆನ್ಸಿ ಇರ್ಬೇಕು ಇದ್ರಲ್ಲಿ. ಇವತ್ತು 10 ಅವರ್ ಓದಿದೀಯಾ, ನಾಳೆನೂ 10 ಅವರ್ ಓದ್ಬೇಕು, ನಾಡ್ದು 10 ಅವರ್. ಕನ್ಸಿಸ್ಟೆನ್ಸಿ ಮಿಸ್ಸೇ ಆಗ್ಬಾರ್ದು. ಆರಾಮಾಗಿ ಸಂಜೆ ಹೋಗ್ತೀರಾ, ಒಂದ್ ಅರ್ಧ ಗಂಟೆ ಆರಾಮಾಗಿ ನೆಮ್ಮದಿಯಿಂದ ಟೀ ಕುಡ್ಕೊಂಡ್ ಬನ್ನಿ, ಹೋಗಿ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು. ಅರ್ಜೆಂಟಲ್ಲಿ ಹೋಗೋದು, ಅರ್ಜೆಂಟಲ್ಲಿ ಟೀ ಕುಡಿಯೋದು, ವಾಪಸ್ ಓಡ್ಕೊಂಡ್ ಬರೋದು, ವಾಪಸ್ ಬಂದು ಲೈಬ್ರರಿ ಕುತ್ಕೊಂಡ್ಬಿಟ್ಟು ಏನೇನ್ ಮಾಡಿದೆ ಅಂತ ಹೊರಗಡೆ ಅದು ಯೋಚನೆ ಮಾಡೋದು, ಇದು ಮಾಡಕ್ ಹೋಗ್ಬೇಕು. ಆರಾಮಾಗಿ ಎಲ್ಲಿರ್ತಿರಲ್ಲ ನಿಮ್ಮ ಮೈಂಡ್ ಅಲ್ಲಿರ್ಲಿ, ಕಾಮಾಗಿ. ಈ ತರ ಮಾಡಿದ್ರೆ ನಿಮ್ಗೆ ಚೆನ್ನಾಗಿ ಓದಕ್ಕಾಗತ್ತೆ. ಇನ್ನೊಂದು ನೀವು ಓದಿದ್ದು ಅರ್ಥ ಆಗತ್ತೆ ನಿಮ್ಗೆ. ಪಟ 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 ಪೇಜ್ ತಿರ್ಸೋದು, ಸಬ್ಜೆಕ್ಟ್ ಅರ್ಥನೇ ಮಾಡ್ಕೊಳ್ಳೋದು, ಒಂದ್ ಬುಕ್ ಮುಗಿಸ್ಬೇಕು, ಈ ಬುಕ್ ನ ಬೇಗನೆ ಓದಿ ಮುಗಿಸ್ಬೇಕು, ಈ ತರ ಮಾಡಕ್ ಹೋಗ್ಬೇಡಿ. ಮೈಂಡ್ ನ ಕಾಮಾಗಿ ಇಟ್ಕೊಳ್ಳಿ. ಏನೇ ಮಾಡಿದ್ರು ನಾವು ನೆಮ್ಮದಿಯಿಂದ ಖುಷಿಯಿಂದ, ಆಯ್ತಾ, ಅರ್ಥ ಮಾಡ್ಕೊಂಡು ಸ್ಟೆಪ್ ಹಾಕಿ. ಇನ್ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಫ್ರೆಂಡ್ಸು. ನಿಮ್ಮ ಸರ್ಕಲ್ ಅಲ್ಲಿ ಎಷ್ಟು ಚೆನ್ನಾಗಿರೋ ಫ್ರೆಂಡ್ಸ್ ಮಾಡ್ಕೋತಿರಲ್ಲ, ಅಷ್ಟು ಬೇಗನೆ ಎಕ್ಸಾಮ್ ಕ್ಲಿಯರ್ ಆಗ್ತೀರಾ. ಇದಂತೂ 100% ಸತ್ಯ. ನೀವು ಚೂಸ್ ಮಾಡಿ, ಟ್ರಸ್ಟ್ ವರ್ತಿ, ಚೆನ್ನಾಗಿ ನಾಲೆಜ್ ಇದ್ದವರು, ಒಳ್ಳೆ ಹುಡುಗರನ್ನ ಚೂಸ್ ಮಾಡಿ. ಇನ್ನೊಂದು ಜ್ಞಾಪಕ ಇಟ್ಕೊಳ್ಳಿ, ಎಲ್ಲರೂ ನೀವು ಸಮಾಧಾನ ಮಾಡಕ್ಕಾಗಲ್ಲ. ಯಾಕೆ ಮಾಡ್ತೀರಾ ಅಷ್ಟೊಂದು ಫ್ರೆಂಡ್ಸ್ನ? ಒಂದು 3-4 ಜನ ಫ್ರೆಂಡ್ಸ್ ಇದಾರಾ ಸಾಕು. ಯಾಕೆ ನಿಮ್ಗೆ 10, 20, 30, 40 ಜನ ಫ್ರೆಂಡ್ಸ್ ಬೇಕು ನಿಮ್ಗೆ? 4 ಜನ ಇದ್ದಾರಾ, 3 ಜನ ಇದ್ದಾರಾ ಸಾಕು. ಟ್ರಸ್ಟ್ ವರ್ತಿ ಆಗಿದ್ದು, ನಿಮ್ಮನ್ನ ನಂಬಂತವ್ರು, ಇಂಥವ್ರನ್ನ ಇಟ್ಕೊಳ್ಳಿ. ಇವಾಗ ಏನ್ ಮಾಡ್ತೀರಿ ಗೊತ್ತಾ, ನನ್ನ ಲೈಫಲ್ಲಿ ಇದು ಆಗೋಗೋಯ್ತು. ಕೆಲವೊಂದು ಜನ ಇರ್ತಾರೆ, ನೀವು ಏನು ಮಾಡಿದ್ರು ಅವ್ರಿಗೆ ಅಸೂಯನೆ. ನಿಮ್ ಮುಂದೆ ತುಂಬಾ ಚೆನ್ನಾಗಿರ್ತಾರೆ, ನೀವು ಖುಷಿಯಾಗಿದ್ರು ಅಸೂಯ ಪಡ್ತಾರೆ, ನೀವು ದುಃಖ ಇದ್ರು ಅಸೂಯ ಪಡ್ತಾರೆ, ನೀವು ಹೆಂಗಿದ್ರು ನಿಮ್ಮನ್ನ ಕೆಟ್ಟದಾಗಿ ನೋಡ್ತಾರ ಅವರು. ಸೊ ಅಂಥವ್ರಿಗೆ ನಿಮ್ಮ ಪ್ರಿಫರೆನ್ಸ್ ಕೊಡಬೇಡಿ. ಇಲ್ಲಿ ಜಾನ ದಡ್ಡ ಅಂತ ಬರ್ತಾನೆ. ದಡ್ಡ ಆದವನ್ ಏನ್ ಮಾಡ್ತಾನೆ, ಈಗ ಯಾರೋ ಅವನ ಬಗ್ಗೆ ಏನೋ ಅಂದ್ರಂತೆ ಇಟ್ಕೊಳ್ಳಿ, ಹಿಂದ್ಗಡೆ ಅದನ್ನೇ ತಲೆಗೆ ಹಾಕೋತಾನೆ. ತಲೆಗೆ ಹಾಕೊಂಡ್ಬಿಟ್ಟು ಅವ್ರಿಗೆ ಹೋಗಿ ಕ್ವಶನ್ ಮಾಡ್ತಾನೆ, ಅವ್ರ ಜೊತೆ ಗಲಾಟೆ ಮಾಡ್ತಾನೆ, ಗ್ರಜ್ ಹಿಡಿತಾನೆ, ಅವ್ರ ಜೊತೆ ಜಗಳಕ್ಕೆ ನಿಂತ್ಕೋತಾನೆ. ಇಲ್ಲಿ ಯಾರ ಟೈಮ್ ವೇಸ್ಟು, ಯಾರ ಮೈಂಡ್ ಹೋಗ್ತೈತೆ? ನೀವು ಬಂದಿರೋದೇನಕ್ಕೆ? ನೀವು ಓದಕ್ಕೆ. ಜಾನ ಆದವನ್ ಏನ್ ಮಾಡ್ತಾನೆ, ಆ ತರ ವ್ಯಕ್ತಿಗಳನ್ನ ಒಂದು ಅಬ್ಜೆಕ್ಟಿವ್ ಆಗಿ ನೋಡ್ತಾನೆ, ಒಂದು ವಸ್ತುವಾಗಿ. ಈಗ ನೀವು ರೋಡಲ್ಲಿ ಹೋಗ್ತಾ ಇರ್ತೀರಾ, ಯಾವುದೋ ಒಂದು ನಾಯಿ ಬಗಳತ್ತೆ ಅಂತ ಇಟ್ಕೊಳ್ಳಿ. ಏನ್ ಮಾಡ್ತೀರಾ, ಒಂದ್ಸರಿ ತಿರುಗಿ ನೋಡ್ತೀರಾ, ಮ್ಯಾಕ್ಸಿಮಮ್ ಅಂದ್ರೆ ಒಂದು 10 ಸೆಕೆಂಡ್ ನಿಮ್ ತಲೆಯಲ್ಲಿ ಇರತ್ತ. ಅದಾದ ನಂತರ ನಿಮ್ ಕೆಲಸದಲ್ಲಿ ನೀವು ಬ್ಯುಸಿ ಆಗ್ಬಿಡ್ತೀರಾ. ಸೊ ಇದೇ ತರ ಈ ತರ ನೆಗೆಟಿವ್ ಪೀಪಲ್ನು ಅಷ್ಟೇ 10 ಸೆಕೆಂಡ್ ಒಂದ್ಸರಿ ನಿಮ್ಗೆ ಗೊತ್ತಾಯ್ತು, ನನ್ ಮುಂದೆ ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡಿ ಹಿಂದೆ ಹೋಗಿ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾನೆ, ಈ ವ್ಯಕ್ತಿ ಸರಿ ಇಲ್ಲ ಅಂತ ನಿಮ್ಗೆ ಅನಿಸ್ತಾ, ಒಂದು ಲೈನ್ ಇರುತ್ತೆ, ಆ ಲೈನಿಂದ ಆಚೆ ಇಟ್ಬಿಡಿ. ಒಂದು ವಸ್ತು ತರ ನೋಡಿ. ನಿಮ್ಗೆ ಏನ್ ಗೊತ್ತಾ, ಅವ್ನು ಏನ್ ಮಾಡ್ತಾರೆ ನಿಮಗ್ ಫರ್ಕ್ ಬೀಳ್ಬಾರ್ದು, ನಿಮ್ಗೆ ಅವನಿಂದ ಏನೋ ಎಫೆಕ್ಟ್ ಆಗ್ಬಾರ್ದು. ನಿಮ್ ಮೈಂಡು, ನಿಮ್ ಶಾಂತಿ, ನಿಮ್ ಸ್ಟಡಿ, ಕಾಮ್ನೆಸ್ ಇರ್ಬೇಕು. ನೀವು ಯಾವಾಗ ಈ ತರ ಯೋಚನೆ ಮಾಡ್ತಿರಲ್ಲ, ಅವಾಗ ತುಂಬಾ ಹೆಲ್ಪ್ ಆಗತ್ತೆ. ನೀವು ಲೈಬ್ರರಿ ಹೋಗಿ ಕೂತಾಗ ಸಾವಿರಾರು ಕ್ವಶನ್ ನಿಮ್ ತಲೆಗೆ ಬಂದ್ರೆ, ಈ ತರ ಟೆನ್ಷನ್ಗಳೆಲ್ಲ ನಿಮ್ ತಲೆಗೆ ಬಂದ್ರೆ ನಿಜವಾಗ್ಲೂ ಓದಕ್ಕಾಗಲ್ಲ. ಸೊ ದಯಮಾಡಿ ನಿಮ್ ಲೈಫಲ್ಲಿ ಫ್ರೆಂಡ್ಸ್ ಬೇಕು ತಾನೆ, ನಿಮ್ಗೆ ನಂಬಿಕೆ ಅಂತ ಒಂದು ಫ್ರೆಂಡ್ಸ್ ಇರ್ತಾರೆ. ಈಗ ನನ್ನ ಲೈಫಲ್ಲಿ ಒಂದು 4-5 ಜನ ಫ್ರೆಂಡ್ಸ್ ಅವ್ರು ನನ್ನ ಲೈಫಲ್ಲಿ ತುಂಬಾ ಬೇಕಾದವರು. ಅವ್ರು ಜೆನ್ಯೂನಾಗಿ ನನ್ನನ್ನು ಕೇರ್ ಮಾಡ್ತಾರೆ. ನಾನು ಉದ್ಧಾರ ಆಗ್ಲಿ ಅಂತ, ನಾನು ಖುಷಿಯಾಗಿರ್ಲಿ ಅಂತ, ನಂಗೆ ಏನೇ ಹೆಲ್ಪ್ ಬೇಕಿದ್ರು ಮಾಡ್ತಾರೆ. ಅಂಥವ್ರ ಜೊತೆ ಏನಾದ್ರು ಮಿಸ್ಕಮ್ಯುನಿಕೇಶನ್ ಆದ್ರೆ ಕಾಲ್ ಮಾಡಿ ಅವ್ರನ್ನ ಕರೆದು ಮಾತಾಡಿಸಿ ಸರಿ ಮಾಡ್ಕೊಳ್ಳಿ. ಅದು ಬಿಟ್ಟು ಇಲ್ಲಿ ಯಾರೋ ರೋಡಲ್ಲಿ ಸಿಕ್ಕಿರ್ತಾನೆ, ಅವನೇನೋ ಮಾತಾಡ್ದ ಅಂತ ಹೇಳ್ಬಿಟ್ಟು ಅದನ್ನೇ ನೀವು ತಲೆಯಲ್ಲಿ ಹಾಕೊಂಡ್ಬಿಟ್ಟು ಒಂದೊಂದು ವಾರ 2 ದಿನ ಎಲ್ಲ ನೀವು ಓದಲ್ದೆ ನಿಮ್ ಲೈಫ್ನ ಹಾಳು ಮಾಡ್ಕೋಬೇಡಿ. ಅದರಿಂದ ನಿಮ್ಗೆ ಏನೂ ಡಿಫ್ರೆನ್ಸ್ ಆಗ್ಬಾರ್ದು. ಇದು ಒಂದು. ಫ್ರೆಂಡ್ ಸರ್ಕಲ್ ಅಲ್ಲಿ ತುಂಬಾ ಚೆನ್ನಾಗಿರೋರು ಸಿಗ್ತಾರೆ ನಿಮ್ಗೆ, ನಿಜವಾಗ್ಲೂ ಸಿಗ್ತಾರೆ, ಹುಡ್ಕೊಳ್ಳಿ ನೀವು. ಮತ್ತೆ ಇನ್ನೊಂದು ಕನ್ಸಿಸ್ಟೆನ್ಸಿ. ಈ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಇದು. ನಿಮ್ಗೆ ಒಂದು ಹೇಳಕ್ ಬಯಸ್ತೀನಿ ನಾನು, ಯಾರು ಕನ್ಸಿಸ್ಟೆನ್ಸಿಯಿಂದ ಈ ಎಕ್ಸಾಮ್ಗೆ ಓದ್ತಿರಲ್ಲ, ಬಹಳ ಬೇಗ ರಿಸಲ್ಟ್ ತಗೋತೀರಾ ನೀವು. ನೀವೇನಾದ್ರೂ 1 ವಾರ ಏನೋ ಕೆಲಸ ಐತಂತ ಮನೆಗೆ ಹೋದ್ರಿ, ಏನಕ್ಕೂ ಹೋದ್ರಿ, ಓದ್ಲಿಲ್ಲ ಅಂದ್ರೆ ನಿಮ್ ಸರೌಂಡಿಂಗ್ ಅಲ್ಲಿ 4-5 ಲಕ್ಷ ಜನ ನಿಮ್ಗಿಂತ ಒಂದು ಸ್ಟೆಪ್ ಮುಂದೆ ಹೋಗ್ತಾರೆ. ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ನೀವು 1 ವಾರ ರಜೆದಲ್ಲಿದ್ದೀರಾ ಅಂತ ಹೇಳಿ, ನೀವು 1 ವಾರ ರೆಸ್ಟ್ ಮಾಡ್ತಿದ್ದೀರಾ ಅಂತ ಹೇಳಿ ಎಲ್ಲರೂ ರೆಸ್ಟ್ ಮಾಡಲ್ಲ. ಸೊ ಅವ್ರು ನಿಮ್ಮನ್ನ ದಾಟಿ ಹೋಗ್ಬಿಡ್ತಾರೆ ಮುಂದೆ. ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಇನ್ನೊಂದು ಕನ್ಸಿಸ್ಟೆನ್ಸಿ. ಇನ್ನು 1 ವರ್ಷ ಆದ ನಂತರ ಎಕ್ಸಾಮ್ ಆಯ್ತಾ, ಇರ್ಲಿ, ಇವಾಗಿಂದ ಸ್ಟಾರ್ಟ್ ಮಾಡಿ. ಡೈಲಿ ನಾನು 12 ಅವರ್ ಓದ್ತೀನ, 10 ಅವರ್ ಓದ್ತೀನ, ಅದು ನಿಮ್ ಕೆಪಾಸಿಟಿ ಮೇಲೆ ಡಿಸೈಡ್ ಮಾಡಿ.
ಒಂದು ದಿನ ಮಿಸ್ ಮಾಡಬೇಡಿ. ನಿಜವಾಗ್ಲೂ ಹೇಳ್ತೀನಿ, ಒಂದು ದಿನ ಮಿಸ್ ಮಾಡಬೇಡಿ. ಚೆನ್ನಾಗಿ ಓದಿ. ನೀವು ಎಷ್ಟು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ತಿರಲ್ಲ ಅಷ್ಟು ನಿಮ್ ಲೈಫಲ್ಲಿ ಹೆಲ್ಪ್ ಆಗುತ್ತೆ. ಮೇನ್ ನಿಮ್ಗೆ ಕನ್ಸಿಸ್ಟೆನ್ಸಿ, ಇನ್ನೊಂದು ಇಂಪ್ರೂವ್ಮೆಂಟ್, ಇದೆರಡು ಇರ್ಲೇಬೇಕು. ಇದ್ರ ಜೊತೆಗೆ ಎಕ್ಸಾಮ್ ನೀಡು. ಇದು ಬಹಳ ಜನ ತಪ್ಪು ಮಾಡೋದು ಗೊತ್ತಾ? ಯಾಕಂದ್ರೆ ನೀವು ಯಾವ ಎಕ್ಸಾಮ್ ಓದ್ತಿದ್ರ ಅಂತ ಫಸ್ಟ್ ಕ್ಲಾರಿಟಿ ತಗೊಳ್ಳಿ. ನಿಮ್ಗೆ ಅದೇ ಕ್ಲಾರಿಟಿ ಇರಲ್ಲ, ನಾನು ಯಾವ ಎಕ್ಸಾಮ್ ಓದಕ್ ಬಂದಿದ್ದೀನಿ ಅಂತ. ಯಾಕಂದ್ರೆ PC ಎಕ್ಸಾಮು ಅದು ಏನ್ ಡಿಮ್ಯಾಂಡ್ ಮಾಡುತ್ತೆ, ಏನು ಓದ್ಬೇಕು ಅನ್ನೋದೇ ಡಿಫ್ರೆಂಟು. ಅದೇ ತರ ನೀವು ಒಬ್ಬ KPSC ಓದ್ತಿದೀಯ ಅಂದ್ರೆ ಅದು ಏನ್ ಡಿಮ್ಯಾಂಡ್ ಮಾಡುತ್ತೆ, ಅದಕ್ಕೆ ಏನು ಓದ್ಬೇಕು ಅನ್ನೋದೇ ಡಿಫ್ರೆಂಟು. ಅದೇ ತರ ನೀನು UPSC ಓದ್ತಿದೀಯಾ, ಅಲ್ಲಿ ಡಿಮ್ಯಾಂಡೇ ಡಿಫ್ರೆಂಟ್ ಆಗಿರುತ್ತೆ. ಸೊ ನೀವೇನ್ ಮಾಡ್ತೀರಾ, ಎಲ್ಲಕ್ಕೂ ಬ್ಲೈಂಡ್ ಆಗಿ ಓದ್ತೀರಾ. ಫಸ್ಟ್ ಇದನ್ನ ಅರ್ಥ ಮಾಡ್ಕೊಳ್ಳಿ. ನೀವು PSI ಓದಕ್ ಬಂದಿದ್ದೀರಾ, ಪಕ್ಕ ಯೋಚನೆ ಮಾಡಿ, ಪಕ್ಕ ಬುಕ್ಸ್ ತಗೊಳ್ಳಿ, ಪಕ್ಕ ಸಿಲೆಬಸ್ ಇಟ್ಕೊಳ್ಳಿ. ನಾನು ಇದಕ್ಕೆ ಓದ್ತಿದ್ದೀನಿ, ನಾ ಇದನ್ನೇ ಓದ್ಬೇಕು ಅಂತ ಓದಿ. ಕೈಗೆ ಸಿಕ್ಕಿದ ಬುಕ್ ಎಲ್ಲ, ಕೈಗೆ ಸಿಕ್ಕಿದ ಮೆಟೀರಿಯಲ್ ಎಲ್ಲ ಎತ್ಕೊಂಡು ಸುಮ್ಮನೆ ಓದಿದ್ರೆ ಬ್ಲೈಂಡ್ ಆಗಿ ಸ್ಕೋರ್ ಬರಲ್ಲ, ಬೇಗನೆ ಸೆಲೆಕ್ಷನ್ ಆಗಲ್ಲ. ನಿಮ್ಮ ಮೈಂಡ್ಗೆ ನಿಮ್ಗೆ ಸ್ಟ್ರೆಸ್ ಆಗಕ್ಕೆ ಶುರು ಮಾಡುತ್ತೆ ನೆಕ್ಸ್ಟ್. ಮತ್ತು ಒಂದೊಂದು ವರ್ಷ ನಿಮ್ದೊಂದು ಗೋಲ್ ಸೆಟ್ ಮಾಡ್ಕೊಳ್ಳಿ. 1 ವರ್ಷ ಟಾರ್ಗೆಟ್ ಇಟ್ಕೊಳ್ಳಿ. 1 ವರ್ಷ ಕಾಣೆ ಆಗ್ಬಿಡಿ. ನಿಮ್ಮ ಮನೆಗೆ ಒಂದೇ ಒಂದು ಫೋನು, ನಿಮ್ಗೆ ಬೇಕಾದವ್ರು, ತುಂಬಾ ಬೇಕಾದವರು, ಯಾರೋ ನಿಮ್ಮ ಫ್ರೆಂಡ್ಸು ತುಂಬಾ ಬೇಕಾದವ್ರು ಅಂದ್ರೆ ಅವ್ರಿಗೊಂದು ಫೋನು, ಇಷ್ಟೇ ಇರಬೇಕು ದಿನಕ್ಕೆ. ಉಳ್ಕಿದ್ದು ಓದು, ಚೆನ್ನಾಗಿ ತಿನ್ನು, ಚೆನ್ನಾಗಿ ನಿದ್ದೆ ಮಾಡು. ಓದು, ಚೆನ್ನಾಗಿ ತಿನ್ನು, ಚೆನ್ನಾಗಿ ನಿದ್ದೆ ಮಾಡು. ಮೈಂಡಲ್ಲಿ ಇದನ್ನ ಬಿಟ್ಟು ಬೇರೆ ಏನು ಹಾಕೋಬೇಡಿ. ನೀವು ಬೇರೆ ಹಾಕೋಕ್ ಶುರು ಮಾಡಿದ್ರಾ, ನೀವು ಎಕ್ಸಾಮಲ್ಲಿ ವೀಕ್ ಆಗಕ್ಕೆ ಶುರು ಮಾಡ್ತೀರಾ. ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಕೆಳಗಡೆ ಬರಕ್ ಶುರು ಮಾಡ್ತೀರಾ ನೀವು. ಎಲ್ಲದಕ್ಕಿಂತ ಮುಖ್ಯವಾಗಿ ಮೊಬೈಲು. ನಿಜವಾಗ್ಲೂ ನಾನು ಇವತ್ತು ಹೇಳ್ತೀನಿ, ಇದನ್ನ ಇವತ್ತಿಂದ ಟ್ರೈ ಮಾಡಿ. ಯಾರೆಲ್ಲ ಓದ್ತಿದ್ದೀರಲ್ಲ, ಓದಕ್ ಹೋದ್ರ ಮೊಬೈಲ್ನ ಸೈಲೆಂಟ್ ಮಾಡಿ, ಏರೋಪ್ಲೇನ್ ಮೋಡ್ ಹಾಕಿ, ಇಲ್ಲಾಂದ್ರೆ ಸ್ವಿಚ್ ಆಫ್ ಮಾಡಿ ದೂರ ಇಟ್ಬಿಡಿ. ಫಸ್ಟ್ ಒಂದು 20 ದಿನ ಏನಾಗತ್ತಂದ್ರೆ ನಿಮ್ಗೆ, ಫಸ್ಟ್ ಸ್ಟಾರ್ಟಿಂಗ್ 20 ದಿನ 20 ಸೆಕೆಂಡ್ಗೆ ಒಂದೊಂದ್ಸಾರಿ ಯೋಚನೆ ಬರುತ್ತೆ ನಿಮ್ಗೆ. ಹೊರಗಡೆ ಯೋಚನೆ ಬರಕ್ ಶುರು ಮಾಡ್ತವೆ. ಯಾಕಂದ್ರೆ ಕೈಯಲ್ಲಿ ಮೊಬೈಲ್ ಇಲ್ಲಲ್ಲ, ಓದ್ತಿರ್ತೀರ, ಏನೋ ಒಂದು ಯೋಚನೆ ಬರಕ್ ಶುರು ಮಾಡತ್ತೆ. ಓ ನಂಗೆ ಇದಾಯ್ತು, ನಾನು ಅವಾಗ್ಲೇ ಅದ್ ಮಾಡ್ದೆ, ನಾನು ಅದ್ ಮಾಡ್ಬೇಕಿತ್ತು, ಅವ್ರನ್ನ ಮಾತಾಡ್ಸಿದೆ, ಇವ್ರನ್ನ ಮಾತಾಡ್ಸ್ಬೇಕಿತ್ತು, ನಾಳೆಗೆ ಏನ್ ಮಾಡ್ಬೇಕು, ನಾಡ್ದು ಏನ್ ಮಾಡ್ಬೇಕು, ಈ ತರ ಥಾಟ್ಗಳು ಬರ್ತಾ ರನ್ ಆಗ್ತಾ ಇರತ್ತೆ ನಿಮ್ ಲೈಫಲ್ಲಿ. ಆಯ್ತಾ? ಈ ಫಸ್ಟ್ 20 ದಿನ ನೀವು ಡೈಲಿ ಮೊಬೈಲ್ ಬಿಟ್ಟು ಕುತ್ಕೊಳಕ್ ಶುರು ಮಾಡಿದ್ರೆ 21ನೇ ದಿನಕ್ಕೆ ನೀವೇ ಸರಿ ಹೋಗ್ತೀರಾ. ಯಾವ ಥಾಟು ಬರಲ್ಲ. ಡೈರೆಕ್ಟ್ ಆಗಿ ನಿಮ್ ಫೋಕಸ್ ಬುಕ್ ಮೇಲೆ ಹೋಗಕ್ ಶುರು ಮಾಡುತ್ತೆ. ದಯಮಾಡಿ 21 ದಿನ ಪ್ರಾಕ್ಟೀಸ್ ಮಾಡಿ. ಇದು 20 ದಿನ ಪ್ರಾಕ್ಟೀಸ್ ಮಾಡಿ, 21ನೇ ದಿನಕ್ಕೆ ನಿಮ್ಗೆ ಆಟೋಮೆಟಿಕ್ ಆಗಿ ಮೈಂಡ್ ಫೋಕಸ್ ಆಗಕ್ ಶುರು ಮಾಡುತ್ತೆ. ನೀವು 2 ರಿಂದ 3 ಅವರ್ ಒಂದೇ ಟೈಮ್ ಕುತ್ಕೊಂಡು ಓದ್ತೀರಾ ಅಂದ್ರೂ ನಿಮ್ ಮೈಂಡ್ ಆಚೆ ಈಚೆ ಆಗಲ್ಲ. ಬಟ್ ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ಲೇಬೇಕು. ಇನ್ನು ಇಂಪಾರ್ಟೆಂಟ್ ಆಗಿ ಅದರ್ ಅಟ್ರಾಕ್ಷನ್. ಯಾಕಂದ್ರೆ ಏಜ್ ಅದು, ಆ ಏಜ್ ಅಲ್ಲಿ ಅಟ್ರಾಕ್ಷನ್ ಆಗತ್ತೆ ಆಚೆ ಈಚೆ. ನಿಮ್ ಲೈಫ್ ಅಲ್ಲಿ ನೀವು ಒಂದು ಡಿಸೈಡ್ ಮಾಡ್ಕೊಳ್ಳಿ. ನಿಮ್ ಮೈಂಡ್ಗೆ ನೀವು ಒಂದು ಕ್ವಶನ್ ಮಾಡ್ಕೊಳ್ಳಿ. ಏನಪ್ಪಾ ಅಂದ್ರೆ, ಈ 2 ರಿಂದ 3 ವರ್ಷ, ಈ 2 ರಿಂದ 3 ವರ್ಷ ನೀವು ಮಜಾ ಮಾಡ್ಬಿಟ್ಟು ಜೀವನ ಪೂರ್ತಿ ಕಷ್ಟ ಬೀಳ್ಬೇಕಾ, ಅಥವಾ ಈ 2 ರಿಂದ 3 ವರ್ಷ ನಾನು ಕಷ್ಟ ಬಿದ್ದು ಇಡೀ ಜೀವನ ನಾನು ಸುಖವಾಗಿರ್ಬೇಕಾ ಅಂತ 2 ಆಪ್ಷನ್ಸ್ ನಿಮ್ಮ ಹತ್ರನೇ ಐತೆ. ಇದ್ರ ಬಗ್ಗೆ ಯೋಚನೆ ಮಾಡಿ. ನಿಜವಾಗ್ಲೂ ಒಬ್ಬರೇ ಕುತ್ಕೊಂಡಾಗ ಯೋಚನೆ ಮಾಡಿ, ನಿಮ್ ಜೀವನನ ಯಾವ ತರ ನೋಡ್ಕೋಬೇಕು ಅಂತ. ಕೆಲವೊಬ್ರು ಇರ್ತಾರೆ, ಸದ್ಯಕ್ಕೆ ಅವ್ರಿಗೆ ಖುಷಿ ಸಿಕ್ಕರೆ ಸಾಕು, ಸದ್ಯಕ್ಕೆ ಅವ್ರು ಎಂಜಾಯ್ ಮಾಡಿದ್ರೆ ಸಾಕು, ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋದೇ ಇಲ್ಲ. ಕೆಲವೊಬ್ರು ಹುಡುಗರು ಇರ್ತಾರೆ, ಇದನ್ನೆಲ್ಲ ಅಟ್ರಾಕ್ಷನ್ ಇವೆಲ್ಲ ಐತಲ್ಲ, ಎಲ್ಲ ಮನುಷ್ಯನಲ್ಲ ಅದು ಇರುತ್ತೆ ಕಾಮನ್ ಆಗಿ. ಅವ್ನ ಮೈಂಡಲ್ಲಿ ಸೆಟ್ ಮಾಡ್ಕೋತಾನೆ, ನಾನು 2 ರಿಂದ 3 ವರ್ಷ ಒಂದು ಒಳ್ಳೆ ಜಾಬ್ ತಗೋತೀನಿ, ಆ ನಂತರ ಇದನ್ನೆಲ್ಲ ಮಜಾ ಮಾಡ್ತೀನಿ. ನಾನು ಈ 3 ವರ್ಷ ನನ್ನ ಲೈಫಲ್ಲಿ ನನ್ಗೆ ಯಾವ್ದು ಡಿಸ್ಟ್ರಾಕ್ಷನ್ ಆಗಲ್ಲ, ಎಲ್ಲ ಸೈಡ್ ತೆಗೆದು ಬಿಟ್ಬಿಟ್ಟು ಕಷ್ಟ ಬಿದ್ದು ಫಸ್ಟ್ 3 ವರ್ಷದಲ್ಲಿ ಒಂದು ಒಳ್ಳೆ KPSCನೋ UPSCನೋ PSI ಒಂದು ಒಳ್ಳೆ ಜಾಬ್ ಹೊಡಿತಾನೆ. ಅದಾದ ನಂತರ ಜೀವನ ಪೂರ್ತಿ ನೆಮ್ಮದಿಯಿಂದ ಮಜಾ ಮಾಡ್ತಾನೆ. ಇನ್ನು ಕೆಲವೊಬ್ರು ಇರ್ತಾರೆ, ಈ 2 ರಿಂದ 3 ವರ್ಷ ತುಂಬಾ ಮಜಾ ಮಾಡ್ಬಿಡ್ತಾರೆ, ಒಂದೇ ಒಂದು ಜಾಬ್ ಆಗಲ್ಲ. ಆ ನಂತರ ಇಡೀ ಜೀವನ ಪೂರ್ತಿ ಕೊರಗಕ್ ಶುರು ಮಾಡ್ತಾರೆ. ನಾನು ಅವತ್ತು ಮಾಡ್ಬೇಕಿತ್ತು, ನಾನು ಅವತ್ತು ಓದ್ಬೇಕಿತ್ತು, ನಾನು ಅವತ್ತು ತಪ್ಪು ಮಾಡ್ದೆ, ನಾನು ಅವತ್ತು ಓದಿದ್ರೆ ನಾನು ಇವತ್ತು ಎಷ್ಟೋ ಸುಖದಾಗಿರ್ತಿದ್ದೆ ನಾನು ಅಂತ. ದಯಮಾಡಿ ಇದ್ರ ಬಗ್ಗೆ ಯೋಚನೆ ಮಾಡಿ. ನಿಮ್ ಲೈಫು ನಿಮ್ ಕೈಯಲ್ಲಿ ಐತೆ. ನೀವು ಯಾವ ತರ ಯೋಚನೆ ಮಾಡ್ತಿರಲ್ಲ ಆ ತರ ನಿಮ್ ಲೈಫ್ ಟರ್ನ್ ಆಗತ್ತೆ. ಮತ್ತೆ ಮಾರ್ನಿಂಗ್ ಸ್ಟಡಿ ಯಾಕೆ ಹೆಲ್ಪ್ ಆಗತ್ತೆ ಅಂತ ತುಂಬಾ ಜನಕ್ಕೆ ಕ್ವಶನ್ ಇರ್ಬೋದು. ಮಾರ್ನಿಂಗ್ ಓದೋದ್ರಿಂದ ಏನಾಗತ್ತೆ ಅಂತ. ಒಬ್ಬೊಬ್ರು ಲೇಟ್ ನೈಟ್ ಓದ್ತಾರೆ, ತಪ್ಪಂತ ಹೇಳಲ್ಲ ನಾನು, ಬಟ್ ಮಾರ್ನಿಂಗ್ ಓದಿದ್ರೆ ಏನಕ್ಕೆ ಹೆಲ್ಪ್ ಆಗತ್ತೆ ಅಂತ ಹೇಳ್ತೀನಿ ನಿಮ್ಗೆ. ಯಾವಾಗ ನೀವು ಮನ್ಕೊಂಡ್ಬಿಟ್ಟು ಎದ್ದು ಬೆಳಿಗ್ಗೆ 5 ಗಂಟೆಗೋ 6 ಗಂಟೆಗೋ ಲೈಬ್ರರಿಗೆ ಬರ್ತಿರಲ್ಲ, ನಿಮ್ ಮೈಂಡ್ ಅಲ್ಲಿ ಯಾವ ತರ ಯೋಚನೆಗಳು ಇರಲ್ಲ. ಯಾಕಂದ್ರೆ ನಿಮ್ ಮೈಂಡ್ ಕಂಪ್ಲೀಟ್ ಸ್ಲೀಪ್ ಇಂದ ಎದ್ದಿರುತ್ತೆ.
ಅದಕ್ಕೋಸ್ಕರ ಯಾವ ಥಾಟು ಬರಲ್ಲ, ನಿಮ್ಗೆ ಯಾವ ಯೋಚನೆನೂ ಇರಲ್ಲ. ನೀವು ಏನು ಓದ್ತಿರಲ್ಲ ಅದು 100% ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಆಗತ್ತೆ ಒಂದು. ಇನ್ನೊಂದು, ನಿಮ್ಗೆ ಅದನ್ನ ಮೈಂಡ್ಗೆ ತಗೋಷ್ಟು ಕೆಪಾಸಿಟಿ ಬಿಲ್ಡ್ ಆಗತ್ತೆ. ಅದೇ ನೀವು ಲೇಟ್ ನೈಟು ರಾತ್ರಿ ಓದ್ತೀರಂದ್ರೆ ಇಡೀ ದಿನ ಎಲ್ಲ ಆಕ್ಟಿವಿಟಿ ಮಾಡಿರ್ತೀರ. ಅವಾಗ ರಾತ್ರಿ ಓದ್ಬೇಕಾದ್ರೆ ನಿಮ್ ಮೈಂಡ್ ಥಾಟ್ ಬರ್ತಾ ಇರತ್ತೆ, ನಾನು ಇವತ್ತು ಇದ್ ಮಾಡ್ದೆ, ಅವ್ರು ಯಾರೋ ಮಾತಾಡ್ಸಿದ್ರು, ಇವತ್ತು ಟೀಗೆ ಹೋದಾಗ ಯಾರೋ ಬಂದಿದ್ರು, ಅವ್ರನ್ನ ನೋಡ್ದೆ ನಾನು, ಈ ತರ ಥಾಟ್ ನಿಮ್ ಮೈಂಡ್ಗೆ ಬರಕ್ ಶುರು ಮಾಡುತ್ತೆ. ಬಟ್ ಮಾರ್ನಿಂಗ್ ಅಲ್ಲಿ ಈ ಥಾಟ್ ಬರಲ್ಲ ನಿಮ್ಗೆ. ಮಾರ್ನಿಂಗ್ ಹೆಂಗ್ ಫೀಲ್ ಆಗತ್ತಂದ್ರೆ ನಿಮ್ಗೆ ಏನೂ ಇಲ್ಲ, ಬುಕ್ ಬಿಟ್ರೆ ಬೇರೆ ಏನೂ ಯೋಚನೆ ಬರಲ್ಲ ನಿಮ್ಗೆ. ಬಂದ್ರೆ ನಿದ್ದೆ ಬರುವುದಷ್ಟೇ, ಅದು ಬಿಟ್ರೆ ಬೇರೆ ಯೋಚನೆ ಬರಲ್ಲ. ಸೊ ಇದನ್ನ ಒಂದು 20 ದಿನ ಕಂಟಿನ್ಯೂ ಆಗಿ ಮಾರ್ನಿಂಗ್ ಎದ್ದೇಳಕ್ ಟ್ರೈ ಮಾಡಿ, ಆ ನಂತರ ಶೆಡ್ಯೂಲ್ ಸೆಟ್ ಆಗತ್ತೆ. ಬಟ್ ಮಾರ್ನಿಂಗ್ ಓದ್ತಿರಲ್ಲ ಅದು ಬೇರೆ ತರನೇ. ನೀವು ಮಾರ್ನಿಂಗ್ ಯಾರು ಬೇಗನೆ ಸಬ್ಜೆಕ್ಟ್ ನ ಓದ್ತಿರಲ್ಲ ಅದೊಂಥರ ನಿಮ್ಗೆ ಒಂಥರ ಸಿಮೆಂಟ್ ಹಾಕಿ ಕುಣಿಸಿದಂಗೆ ನಿಮ್ ಮೈಂಡ್ ಅಲ್ಲಿ, ಅದು ಬೇಗನೆ ಹೋಗಲ್ಲ ಹೊರಗಡೆ. ಮತ್ ತುಂಬಾ ಜನದ ಒಂದು ಕ್ವಶನ್ ಏನಂದ್ರೆ, ಓದ್ಬೇಕಾದ್ರೆ ಮೈಂಡ್ ಸೆಟ್ ಅಲ್ಲಿ ಆಯ್ತಾ, ನಾನು ಎಷ್ಟೊತ್ತಿಗೆ ಬ್ರೇಕ್ ತಗೋಬೇಕು ಅಂತ, ನನ್ನ ಮೈಂಡ್ ಹೆಂಗಿರ್ಬೇಕು, ನಾನು ಎಷ್ಟೊತ್ತಿಗೆ ಬ್ರೇಕ್ ತಗೋಬೇಕು ಅಂತ. ಒಬ್ಬೊಬ್ರು 1 hour ಓದ್ತಾರೆ, ಒಬ್ಬೊಬ್ರು 2 hour ಓದ್ತಾರೆ ಒಂದ್ಸರಿ ಕೂತ್ಕೊಂಡ್ರೆ, ಒಬ್ಬೊಬ್ರು 3 hour ಓದ್ತಾರೆ. ಅದು ನಿಮ್ ಕೆಪಾಸಿಟಿ ಮೇಲೆ. ನೀವು ಎಲ್ಲಿ ತನಕ ಓದ್ತೀರಾ, ನಿಮ್ ಮೈಂಡ್ ಎಲ್ಲಿ ತನಕ ರನ್ ಆಗತ್ತೆ, ಈ ಸಬ್ಜೆಕ್ಟ್ ನನ್ಗೆ ತಲೆಯಲ್ಲಿ ಹೋಗ್ತೈತೆ ಅನ್ನೋ ತನಕ ಓದಿ. ಸಬ್ಜೆಕ್ಟ್ ತಲೆಯಲ್ಲಿ ಹೋಗ್ತಿಲ್ಲ ಅಂತಂದ್ರೆ ಓದ್ಬೇಡಿ, ಸ್ವಲ್ಪ ರೆಸ್ಟ್ ತಗೊಳ್ಳಿ. ಬೇರೆ ಬೇರೆ ಥಾಟ್ಸ್ ಬರತ್ತಾ, ರೆಸ್ಟ್ ತಗೊಳ್ಳಿ. ದಯಮಾಡಿ ಹೇಳ್ತೀನಿ, ನಿಮ್ ಮೈಂಡ್ ನ ಎಷ್ಟಾಗತ್ತಷ್ಟು ಕಾಮ್ ಆಗಿಡಿ. ನೀವು ಎಷ್ಟು ನಿಮ್ಮ ಮೈಂಡನ್ನ ಕಾಮ್ ಆಗಿಟ್ಟು ಮೈಂಡ್ ಫೋಕಸ್ ಮಾಡ್ಕೊಂಡು ನಾನು ಏನು ಓದ್ಬೇಕು, ಏನ್ ಬೇಡ, ಏನು ವಿಷಯ ಎಲ್ಲಾನು ಅರ್ಥ ಮಾಡ್ಕೊಂಡು ಬೇರೆದ್ ಯಾವ್ದನ್ನೂ ತಲೆಯಲ್ಲಿ ಹಾಕೋಬೇಡಿ. ಸೀರಿಯಸ್ ಆಗಿ ಹೇಳ್ತೀನಿ ನಾನು. ಅವನೇನ್ ಮಾಡ್ದ, ಇವನೇನ್ ಅಂದ, ಅಲ್ಲೇನಾಯ್ತು, ಹೊರಗಡೆ ಏನ್ ನಡೀತೈತೆ, ನಮ್ಮ ಮನೇಲಿ ಏನಂದ್ರು, ನಮ್ಮ ಮನೇಲಿ ಏನು ಯೋಚನೆ ಮಾಡ್ತಿರ್ಬೋದು, ನಮ್ಗೆ ಇಷ್ಟ ಆದವ್ರು ಏನ್ ಮಾಡ್ತಿರ್ಬೋದು, ಯಾರಾದ್ರೂ ಕಾಪಿಗೆ ಬರ್ತಾರ, ಈ ಟೈಮ್ ಕಾಪಿ ಹೋಗ್ಬೇಕಾ, ಇವೆಲ್ಲಾನು ತೆಗೆದು ಸೈಡ್ಗಿಡಿ. ನೀವು ಲೈಬ್ರರಿ ಕುತ್ಕೊಂಡ್ರ ನಿಮ್ಮ ಮೈಂಡ್ 100% ಬುಕ್ ಮೇಲೆ ಇರಲಿ. ನೀವು ಹೊರಗಡೆ ಬಂದ್ರ ಕಾಫಿ ಕುಡಿಯೋಕೆ 100% ಖುಷಿಯಿಂದ ಫ್ರೆಂಡ್ಸ್ ಜೊತೆ ಮಜಾ ಮಾಡ್ಕೊಂಡು ಕಾಫಿ ಕುಡ್ಕೊಂಡು ಅರ್ಧ ಗಂಟೆ ಬನ್ನಿ. ಇಲ್ಲಿ ಮನಸ್ಸನ್ನ ಅಲ್ಲಿ ತೊಗೊಂಡು ಹೋಗ್ಬೇಡಿ, ಅಲ್ಲಿ ಮನಸ್ಸನ್ನ ಇಲ್ಲಿ ತೊಗೊಂಡು ಹೋಗ್ಬೇಡಿ. ನಿಮ್ಗೆ ಅವಾಗ ನೆಮ್ಮದಿನೇ ಇರಲ್ಲ. ಎರಡು ಕಡೆ ಹೆಂಗಂದ್ರೆ ನೀವು ಒಂಥರ ಚಂಚಲ ಮನಸ್ಸಾಗ್ಬಿಡತ್ತೆ ನಿಮ್ದು, ಎಲ್ಲೂ ನೆಮ್ಮದಿ ಇರಲ್ಲ. ಆ ತರ ಮಾಡಬೇಡಿ. ಇನ್ನೊಂದು, ಸಬ್ಜೆಕ್ಟ್ ನ ತುಂಬಾ ಡೆಪ್ತ್ ಆಗಿ ಓದಿ, ಯಾವುದನ್ನೂ ಬಿಡಬೇಡಿ. ಯಾಕಂದ್ರೆ ಟೈಮ್ ಇಟ್ಕೊಳ್ಳಿ. ನಿಮ್ ಎಕ್ಸಾಮ್ ಏನ್ ನೀಡ್ ಐತೆ ಅದನ್ನ ಕಂಪ್ಲೀಟ್ ಆಗಿ ಓದ್ಕೊಳ್ಳಿ. ಅವಾಗ ನಿಮ್ಗೊಂದು ಧೈರ್ಯ ಬರುತ್ತೆ. ಮತ್ ಇನ್ನೊಂದೇನ್ ಗೊತ್ತಾ, ನಿಮಗ್ ನೀವು ಮೋಸ ಮಾಡ್ಕೋಬೇಡಿ, ಬಹಳ ಇಂಪಾರ್ಟೆಂಟ್ ಇದು. ಕೆಲವೊಬ್ರು ಹುಡುಗರು ನೋಡ್ತೀನಿ ನಾನು, ಲೈಬ್ರರಿ ಮನ್ಕೊಳ್ಳೋದು, ಟೀಗ್ ಹೋದ್ರೆ ಅರ್ಧ ಗಂಟೆ ಯಾರ್ಯಾರ ಜೊತೆನೋ ಟೀಗ್ ಹೋಗೋದು, ದಿನಕ್ಕೆ 10 ಸರಿ ಟೀಗ್ ಹೋಗೋದು, ಯಾವಾಗ್ಲೂ ಹೊರಗೆ ಸುತ್ತೋದು. ಈಗ ಯಾರಾದ್ರೂ ತಿಳಿದವ್ರು ಹೇಳಕ್ ಹೋಗ್ಬಿಟ್ರೆ ಅವ್ರ ಮೇಲೆ ಸಿಟ್ ಮಾಡ್ಕೊಳ್ಳೋದು, ಇವ್ನ ಯಾಕೆ ನನ್ನ ಲೈಫ್ ಹೇಳ್ತಾನೆ, ಇವ್ನ ಯಾರು ಅಂತ ಕೇಳೋದು, ಇದ್ ಮಾಡ್ತಿರಲ್ಲ. ಆ ನಂತರ ಒಂದು ಟೈಮ್ ಬರುತ್ತೆ, ಈ ಟೈಮ್ ಮಾಡ್ತೀರಾ, ಈ ಏಜ್ ಗೊತ್ತಾಗಲ್ಲ ನಿಮ್ಗೆ. ಒಂದು ಟೈಮ್ ಬಂದಾಗ ಅದು ನಿಮ್ಗೆ ರಿಗ್ರೆಟ್ ಮಾಡಕ್ ಶುರು ಮಾಡುತ್ತೆ. ಅದು ಕರ್ಮ ನಿಮ್ನ ಕಾಡಕ್ ಶುರು ಮಾಡುತ್ತೆ. ಏನ್ ಅನ್ಸತ್ತಂದ್ರೆ, ನಾನು ತಪ್ಪು ಮಾಡ್ದನಪ್ಪ ಇಲ್ಲಿ ಬಂದು, ನಾನು ಅವಾಗ ಓದ್ಬೇಕಿತ್ತು, ನಾನು ಎಂತೆಂತ ದಟ್ಟ ಕೆಲಸ ಮಾಡಿದೆ ನಾನು ಅಂತ ಅನ್ಸಕ್ ಶುರು ಮಾಡುತ್ತೆ. ಅದಕ್ಕೆ ಜಾಗ ಕೊಡ್ಬೇಡಿ. ನಿಮ್ ಲೈಫಲ್ಲಿ ಯಾವುದೇ ಫೀಲ್ಡ್ ಆಗಲಿ, ಕಾಂಪಿಟೇಟಿವ್ ಫೀಲ್ಡ್ ಒಂದೇ ಅಲ್ಲ, ಯಾವುದೇ ಜಾಗಕ್ಕಾದ್ರೂ, ಯಾವುದೇ ಇದಕ್ಕಾದ್ರೂ ರಿಗ್ರೆಟ್ ಆಗೋ ತರ ಮಾಡ್ಬೇಡಿ. ಯಾಕಂದ್ರೆ ನಿಮ್ಗೆ ತಿಳಿದು ತಪ್ಪು ಮಾಡ್ತಿದ್ದೀರಾ ಅಂದ್ರೆ ನೆಕ್ಸ್ಟ್ ನೀವು ರಿಗ್ರೆಟ್ ಮಾಡೇ ಮಾಡ್ತೀರಾ ಅದನ್ನ. ಸೊ ಅದಕ್ಕೆ ಅವಕಾಶನೇ ಕೊಡ್ಬೇಡಿ. ಓದಕ್ ಬಂದಿದ್ದೀರಾ, ಓದಿ, ಒಳ್ಳೆ ಫ್ರೆಂಡ್ಸ್ ಮಾಡ್ಕೊಳ್ಳಿ, ಜೀವನನ ಚೇಂಜ್ ಮಾಡ್ಕೊಳ್ಳಿ. ಇದು 2 ರಿಂದ 3 ವರ್ಷ ಇವೆಲ್ಲನೂ ದೂರಗಿಡಿ. ಈ 3 ವರ್ಷ ನೀವೇನಾದ್ರೂ ನಾನು ಹೇಳ್ದಂಗೆ 100% ಕಷ್ಟ ಬಿದ್ದು ನಿಮ್ ಲೈಫ್ ನ ಕಟ್ಕೊಂಡ್ರೆ ಸಾಯೋ ತನಕನು ಖುಷಿಯಾಗಿರ್ತೀರ. ಇದು ಯಾವುದೋ ಕ್ಷಣಿಕ ಖುಷಿಗೋಸ್ಕರ ನಿಮ್ ಇಡೀ ಲೈಫ್ ನ ಹಾಳು ಮಾಡ್ಕೋಬೇಡಿ. ಇನ್ನು ನೆಕ್ಸ್ಟ್ 40-50 ವರ್ಷ ಬದುಕೋ ಜೀವನನ ಈ 3 ವರ್ಷ ಖುಷಿ ಪಟ್ಬಿಟ್ಟು ಉಳಿಕಿದ್ದೆಲ್ಲ ಹಾಳು ಮಾಡ್ಕೋಬೇಡಿ. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತಿರೋದು, ಯಾರಿಗೆಲ್ಲ ಹೆಲ್ಪ್ ಆಗತ್ತೆ ಇದರಿಂದ, ನಾನು ರುಟೀನಲ್ಲಿ ಇದನ್ನ ಆಡ್ ಮಾಡ್ಕೋತೀನಿ, ನಾ ಇದನ್ನ ಬೆಳೆಸ್ಕೋತೀನಿ ಅಂತ ಇದ್ರೆ ಆಡ್ ಮಾಡ್ಕೊಳ್ಳಿ, ಹೆಲ್ಪ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಸಬ್ಸ್ಕ್ರೈಬ್, ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ.